RSS ಅವರ ಕಾಂಟ್ರಿಬ್ಯೂಷನ್ ಏನಿದೆ? ಖರ್ಗೆ ಅವರೇ ಸ್ವಲ್ಪ ಕೇಳಿಸ್ಕೊಳ್ಳಿ. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೊಳಗೆ ಸಲಿಲವಾಗಿ ಹರಿಯುವ ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುತ್ತಾ ರೊಚ್ಚು ರೋಷ ನೀಗುತ್ತಾ ಬಂಧುಭಾವ ಬೆಳೆಸುವ ಅನ್ನುವ ಹಾಡನ್ನು ಸಂಘದ ಶಾಖೆಯಲ್ಲಿ ಸ್ವಯಂ ಸೇವಕರಿಗೆ ಕಲಿಸ್ಕೊಡ್ತು. ನಿಮ್ಮ ಕಾಂಗ್ರೆಸ್ ಯಾವತ್ತಾದರೂ ಇಂಥ ವಿಚಾರನ ಹೇಳ್ಕೊಟ್ಟಿದೆಯಾ? ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಯೊಳಿರಿತು ಐಕ್ಯಮತ್ಯದ ಭಾವ ಸಣ್ಣಿರುವೆ ತರಿಸೀತ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮತ್ತೇಕೆ ಅಸ್ಪೃಶ್ಯ ವರ್ಣ ಅಂಥೇಳಿ ಜಾತೀಯತೆ ಮತ್ತು ಅಸ್ಪೃಶ್ಯತೆ ವಿರುದ್ಧ ಸ್ವಯಂ ಸೇವಕರನ್ನು ಜಾಗೃತಗೊಳಿಸಿದಂಥ ಒಂದು ಖ್ಯಾತಿ ಸಂಘದ ಶಾಖೆಗಿದೆ. ನಿಮಗೆ ಇಂಥದ್ದು ಯಾವುದಾದ್ರು ಖ್ಯಾತಿ ಇದೆಯಾ? ನಿಮಗಿರೋದು ಬರೀ ಕುಖ್ಯಾತಿ ಮಾತ್ರ. ನಿಮಗಿರೋದು ಕುಖ್ಯಾತಿ ಮಾತ್ರ. ಆ ಕುಖ್ಯಾತಿಯನ್ನು ಮುಚ್ಚಾಕ್ಕೊಳ್ಳಿಕ್ಕೆ ಸಂಘದ ಮೇಲೆ, ಸಂಘದ ಸ್ವಯಂ ಸೇವಕರ ಮೇಲೆ ಆಪಾದನೆಯನ್ನು ಮಾಡ್ತಾಯಿದ್ದೀರಿ. ಬನ್ನಿ ಚರ್ಚೆಗೆ. ನೀವು 3 ಬಾರಿ ಬ್ಯಾನ್ ಮಾಡಿದಾಗಲೂ ಕೂಡ ನ್ಯಾಯಾಲಯವು ಉತ್ತರ ಕೊಟ್ಟಿದೆ, ಜನರು ಉತ್ತರ ಕೊಟ್ಟಿದ್ದಾರೆ. ನೀವೀಗಲೂ ಕೂಡ ಬನ್ನಿ ಚರ್ಚೆಗೆ. ಅಥವಾ ನಾವೇನಾದರೂ ಸಂಘವೇನಾದರೂ ಸಮಾಜಘಾತಕವಾಗಿ ರಾಷ್ಟ್ರಘಾತಕವಾಗಿ ವರ್ತನೆ ಮಾಡ್ತಿರುವಂಥ ಒಂದು ಘಟನೆ ಇದ್ರೂ ತೋರಿಸಿ. ನಿಮ್ಮದೇ ಸರ್ಕಾರ ಇದೆ, ಫೈಲ್ ಮಾಡಿ ಕೋರ್ಟಿಗೆ ಕೇಸ್ನ, ಫೈಲ್ ಮಾಡಿ ಕೋರ್ಟಿಗೆ ಕೇಸ್ನ. ಆಗ ಅಲ್ಲಿ ನೀವೇ ಸಮರ್ಥನೆ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಸತ್ಯ ಏನು ಸುಳ್ಳೇನು ಅನ್ನೋದು ಅರ್ಥ ಆಗುತ್ತೆ. ಸತ್ಯದ ಹಾದಿಯಲ್ಲಿ ಹೋಗೋವನಿಗೆ 108 ವಿಘ್ನಗಳು ಬರ್ತವೆ. ಸಂಘ ಸತ್ಯದ ಹಾದಿಯಲ್ಲಿ ಹೋಗೋದನ್ನು ಬಿಡೋದಿಲ್ಲ, ಅದನ್ನು ಮುಂದುವರಿಸುತ್ತೆ. ಮತ್ತು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದು ನೀವು ಮೊದಲನೇವರು ಅಲ್ಲ. ಬಹುಶಃ ನಿಮ್ಮ ನಂತರವೂ ಕೆಲವರು ಮತ್ತೆ ಮುಂದುವರಿಸ್ಬೋದು. ಆ ಬ್ಯಾನ್ ಮಾಡ್ತೀವಿ ಅನ್ನೋರೆಲ್ಲ ಹೇಗೆ ಬದಲಾದರು ಅನ್ನೋದನ್ನು ನಿಮ್ಮ ಜವಾಹರ್ಲಾಲ್ ನೆಹರು ಐ ವಿಲ್ ಕ್ರಶ್ ಜನಸಂಘ, ಐ ವಿಲ್ ಕ್ರಶ್ RSS ಅಂತ ಹೇಳಿದರು. 63ರ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ರಾಜಮನ್ನಣೆಯೊಂದಿಗೆ ಪೆರೇಡ್ನಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಕೊಟ್ಟರು. ಅವರು ಬದಲಾದರು. ಇಂದಿರಾ ಗಾಂಧಿ ಸಾಕಪ್ಪ ಸಾಕು RSS ಸವಾಸ, ನಾನು RSS ಒಂದಕ್ಕೆ ಕೈ ಹಾಕದೇ ಇದ್ದಿದ್ದರೆ ಅಧಿಕಾರ ಕಳ್ಕೊಳ್ತಿರಲಿಲ್ಲ ಅಂತ ಆಪ್ತರ ಜೊತೆಯಲ್ಲಿ ಅಲವತ್ತುಕೊಂಡ್ರು. ಅದು ಕೂಡ ಇತಿಹಾಸವೇ. ಇನ್ನು ಜಯಪ್ರಕಾಶ್ ನಾರಾಯಣರಿರ್ಬೋದು, ಸನ್ಮಾನ್ಯ ದೇವೇಗೌಡರಿರ್ಬೋದು, ಸಂಘದ ವೇದಿಕೆಗಳಿಗೆ ಬಂದು ಸಂಘದ ವಿಚಾರವನ್ನು ಕೊಂಡಾಡಿದರು. ಭಾಳ ನಿಮ್ಮ ತಂದೆಯವರು ಕೂಡ 2002ರಲ್ಲಿ ಸಮರಸತಾ ಸಂಗಮ ನಡೀತು ಇಲ್ಲಿ ಹೆಬ್ಬಾಳದ ಹತ್ರ. ಆ ಸಮರಸತಾ ಸಂಗಮದ ಪೂರ್ವ ಸಿದ್ಧತೆಯ ಯೋಜನೆಯನ್ನು ನೋಡಿಕೊಂಡು ಮೆಚ್ಚುಗೆಯ ಮಾತನಾಡಿ ಹೋದರು. ನಿಮಗಿವತ್ತು ಬಹುಶಃ ನನಗನ್ಸದೆ ಬ್ರೈನ್ ವಾಶ್ ಆಗಿರೋದು ನಿಮ್ಮದು. ನಿಮ್ಮ ಬ್ರೈನ್ ವಾಶ್ ಆಗಿದೆ. ಸರಿಯಾಗಬೇಕಾದವ್ರು ನೀವು ಸರಿಯಾಗಬೇಕು. ನಿಮ್ಮ ಪಾರ್ಟಿಗೆ ಏನಾಗ್ಬಿಟ್ಟಿದೆ, ಲೀಡ್ರೂ ಇಂಪೋರ್ಟ್ ಆಗಬೇಕು, ವೋಟರ್ಸು ಇಂಪೋರ್ಟ್ ಆಗಬೇಕು. ಈ ದೇಶದಲ್ಲಿರೋ ವೋಟರ್ಸ್ ಮೇಲೂ ನಿಮಗೆ ನಂಬಿಕೆ ಇಲ್ಲ. ಈ ದೇಶದಲ್ಲಿ ನಾಯಕತ್ವ ಪಡೆಯೋ ಯೋಗ್ಯತೆ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ. ಅದು ದುರ್ದೈವ. ಹಾಗಾಗಿ ಬ್ರೈನ್ ವಾಶ್ ಆಗಿರೋ ನಿಮಗೆ ಸರಿಯಾಗಿರುವಂಥ ಚಿಕಿತ್ಸೆಯ ಅವಶ್ಯಕತೆ ಇದೆ. ಸಂಘ ರಾಷ್ಟ್ರ ಹಿತದ ಸಂಸ್ಕಾರ ಕೊಡೋದ್ರ ಮೂಲಕ ಒಂದು ಶಿಕ್ಷಣವನ್ನು ಕೊಡುವ ಕೆಲಸನ ಮಾಡ್ತಾ ಇದೆ. ಹಾಗಾಗಿ ಚರ್ಚೆಯನ್ನು ಹುಟ್ಟಾಕಿದ್ದೀವಿ. ಚರ್ಚೆ ಮಾಡಿ ಬನ್ನಿ. ಮುಖಾಮುಖಿಯಾದರೂ ಚರ್ಚೆ ಮಾಡೋಣ, ಮಾಧ್ಯಮದ ಮೂಲಕ ಬೇಕಾದ್ರೆ ಚರ್ಚೆ ಮಾಡೋಣ, ವ್ಯಕ್ತಿಗತವಾಗಿ ಬೇಕಾದ್ರೆ ಚರ್ಚೆ ಮಾಡೋಣ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.